ಬಾನಂಗಳದಲ್ಲಿ ವಿಸ್ಮಯ ಮೂಡಿಸುವ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನಕ್ಕೆ ಬೆಂಗಳೂರು ಯಲಹಂಕದ ವಾಯುನೆಲೆ ಸಜ್ಜಾಗಿದ್ದು ಇಂದಿನಿಂದ ಲೋಹದ ಹಕ್ಕಿಗಳ ತಾಲೀಮು ಆರಂಭವಾಗಿದೆ. ಸೇನಾ ವಿಮಾನಗಳ ಸಾಹಸ ಪ್ರದರ್ಶನ ವೀಕ್ಷಣೆಗೆ ಸಾಗರೋಪಾದಿಯಲ್ಲಿ ಜನ ಹರಿದು ಬರುತ್ತಿದ್ದಾರೆ. ಯಲಹಂಕ ವಾಯುನೆಲೆಯಲ್ಲಿ ಇದೇ 10ರಿಂದ 14ರವರೆಗೆ ನಡೆಯಲಿರುವ ವೈಮಾನಿಕ ಪ್ರದರ್ಶನಕ್ಕೆ ಅಂತಿಮ ಹಂತದ ಸಿದ್ದತೆ ಭರದಿಂದ ಸಾಗಿದೆ. ಭಾರತೀಯ ಯುದ್ಧ ವಿಮಾನ, ವಿದೇಶಿ ವಿಮಾನಗಳು ತಾಲೀಮಿನಲ್ಲಿ ತೊಡಗಿವೆ. ಈ ಬಾರಿ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ತಂಡ ಅದ್ಭುತ ವೈಮಾನಿಕ ಪ್ರದರ್ಶನ ನೀಡುವ ಮೂಲಕ ಪ್ರೇಕ್ಷಕರನ್ನು ಮೂಕ ವಿಸ್ಮಿತರನ್ನಾಗಿಸಲು ಸಜ್ಜುಗೊಂಡಿದೆ. ಭಾರತೀಯ ವಾಯುಪಡೆಯ ರಾಯಭಾರಿಗಳು ಎಂದು ಕರೆಯಲ್ಪಡುವ ಎಸ್ಕೆ-80 ಕೆಂಪು ಮತ್ತು ಬಿಳಿ ಹಾಕ್ MK-132 ಜೆಟ್ಗಳು, ಭಾರತದಲ್ಲಿ ತಯಾರಿಸಿದ 9 ಹಾಕ್ MK-132 ವಿಮಾನಗಳು, ಸೂರ್ಯ ಕಿರಣ್ ಸೇರಿದಂತೆ ಹಲವು ವಿಮಾನಗಳು ಸಾಹಸ ಪ್ರದರ್ಶನಕ್ಕೆ ತಯಾರಿ ನಡೆಸುತ್ತಿವೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಹಿಮಾಂಶಿ 2 ವರ್ಷಕ್ಕೊಮ್ಮೆ ನಡೆಯುವ ವೈಮಾನಿಕ ಪ್ರದರ್ಶನ ವೀಕ್ಷಿಸುವುದೇ ಆನಂದ. ಪ್ಯಾರಾಶೂಟ್ ಸೇರಿದಂತೆ ವಿವಿಧ ವಿಮಾನಗಳ ಆಕರ್ಷಕ ಕಸರತ್ತು ನೋಡಿ ಖುಷಿಯಾಯಿತು ಎಂದರು. ಇಟ್ಸ್ ವೆರಿ ನೈಸ್. ಅಂದರೆ ತುಂಬ ಎಂಜಾಯ್ ಮಾಡ್ತಿದ್ವಿ. ಎಷ್ಟೊಂದು ಫ್ಲೈಟ್ಸ್ ನೋಡಿದ್ವಿ, ಪ್ಲೇನ್ಸ್ ನೋಡಿದ್ವಿ, ಹೆಲಿಕಾಪ್ಟರ್ಸ್ ನೋಡಿದ್ವಿ, ಪ್ಯಾರಾಚೂಟ್ಸ್ ನೋಡಿದ್ವಿ. ಆಮೇಲೆ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ವಿದ್ಯಾರ್ಥಿ ವಿಷ್ಣು, ವಿಭಿನ್ನ ರೀತಿಯ ವಿಮಾನಗಳನ್ನು ಒಂದೇ ಸ್ಥಳದಲ್ಲಿ ವೀಕ್ಷಿಸುವ ಅವಕಾಶ ದೊರೆತಿದೆ. ಹೆಚ್ಚೆಚ್ಚು ಜನರು ಬಂದು ವೈಮಾನಿಕ ಪ್ರದರ್ಶನ ನೋಡಬಹುದು ಎಂದು ತಿಳಿಸಿದರು. ಬೇರೆ ರೀತಿಯ ಮೆನುವರ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ನೋಡೋಕೆ ತುಂಬಾ ಚೆನ್ನಾಗಿದೆ. ಮತ್ತೋರ್ವ ವಿದ್ಯಾರ್ಥಿನಿ ಕಲ್ಪನಾ, ಏರ್ ಶೋ ವೀಕ್ಷಿಸಲು ಶಾಲೆಯಿಂದ ಪ್ರವಾಸ ಬಂದಿದ್ದು ಇದಕ್ಕೆ ಅವಕಾಶ ಕಲ್ಪಿಸಿದ ಎಲ್ಲರಿಗೂ ಧನ್ಯವಾದ ಎಂದರು. ಈ ಥರ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ಯಾರು ಕೊಟ್ಟಿದ್ದಾರೋ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸಮಾಜ ಕಲ್ಯಾಣ ಇಲಾಖೆಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹೀಗೆ ಇದೇ ಥರ ಎಲ್ಲ ಬೇರೆ ಬೇರೆ ಥರದ್ದು ಕೂಡ ಈ ಥರ ಆಪರ್ಚುನಿಟಿ ಕೊಡಿ. ಮಕ್ಳಿಗೆ ತುಂಬ ಯೂಸ್ ಆಗುತ್ತೆ. ನಮ್ಮ ಮಕ್ಳಿಗೆ ಅಂತ ಅಲ್ಲ, ಬೇರೆಯವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ವಿದ್ಯಾರ್ಥಿನಿ ಹಿತೈಷಿ, ವಿಮಾನಗಳ ಹಾರಾಟ, ವಾಯುಪಡೆಯ ಶಿಸ್ತು ಸೇರಿದಂತೆ ಅನೇಕ ರೀತಿಯ ಮಾಹಿತಿ ಪಡೆದೆವು ಎಂದರು. ನಮಗೆ ಏರೋ ಇಂಡಿಯಾ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದೆ. ಇಲ್ಲಿ ನಮ್ಮ ಡಿಫ್ರೆಂಟ್ ಫ್ಲೈಟ್ಸ್ ಮತ್ತು ಏರ್ಕ್ರಾಫ್ಟ್ಸ್ ನೋಡೋಕ್ಕೆ ನಮಗೆಲ್ಲರಿಗೂ ಖುಷಿ ಆಗ್ತಿದೆ. ನಾವು NCC ಕ್ಯಾಡೆಟ್ಸ್ ನಮ್ಮ ಸ್ಕೂಲಿಂದ. ಸ್ಥಳೀಯರಾದ ಪವಿತ್ರ, ಬೆಂಗಳೂರಿನಲ್ಲಿ ವೈಮಾನಿಕ ಪ್ರದರ್ಶನ ನಡೆಯುತ್ತಿರುವುದು ಹೆಮ್ಮೆಯ ಸಂಗತಿ. ಕುಟುಂಬ ಸಮೇತರಾಗಿ ವೈಮಾನಿಕ ಪ್ರದರ್ಶನದ ತಾಲೀಮಿಗೆ ಬಂದಿದ್ದಾಗಿ ಸಂತಸ ಹಂಚಿಕೊಂಡರು. ನಮ್ಮ ಬೆಂಗಳೂರಲ್ಲಿ ನಡೀತಾರ ತುಂಬ ಖುಷಿಯಾಗಿದೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ. ನನ್ನ ಮಗನೂ ಕೂಡ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ. ಫುಲ್ ಎಕ್ಸೈಟ್ ಆಗಿದೆ. ಥ್ಯಾಂಕ್ ಯು.